welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಒಂದು ಸ್ಮಾಲ್ ಫ್ಯಾಮಿಲಿ ಗೆಟ್ ಟುಗೆದರ್. ನಾವು KRP ಡ್ಯಾಮ್ಗೆ ಹೊರಟಿದ್ದೀವಿ. ಸೊ ಅಲ್ಲಿ ಹೋಗಿ ನಾವು ಹೆಂಗೆ ಎಂಜಾಯ್ ಮಾಡ್ತೀವಿ, ಅಲ್ಲಿ ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ, ಮತ್ತು ಅಲ್ಲಿ ಸರೌಂಡಿಂಗ್ಸ್ ಹೆಂಗಿದೆ, ಏನೇನು ಎಲ್ಲ ತೋರಿಸ್ಕೊಡ್ತೀನಿ ನಿಮಗೆ ಈ ವಿಡಿಯೋಲಿ. ಸೊ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ. ಆ್ಯಂಡ್ ಯಾ, ಸೊ ಕೀಪ್ ವಾಚಿಂಗ್. ಬಿಟ್ಟಿದ್ದೀವಿ ಈಗ. ಅಲ್ಲಿ ನೋಡಿ ನಮ್ಮಮ್ಮ ಮತ್ತು ನಮ್ಮ ದೊಡ್ಡಮ್ಮ ಜ್ಯೂಸ್ ಕುಡಿತಾ ಇದ್ದಾರೆ. ನಾನು ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಮಮ್ಮಿ ಆಟೋಲ್ಲಿ ಹೋಗಿದ್ವಿ ಬಿಕಾಸ್ ಕಾರಲ್ಲಿ ಜಾಗ ಇರಲಿಲ್ಲ ಅಂತ. ಕಾರಲ್ಲಿ ನಮ್ಮ ಮಾವ, ನಮ್ಮ ಅತ್ತೆ, ನಮ್ಮ ಅಜ್ಜಿ, ನಮ್ಮ ತಂಗಿ, ನನ್ನ ತಮ್ಮ ಮತ್ತು ಅವರೆಲ್ಲ ಬಂದಿದ್ರು. ಸೊ ಅಲ್ಲಿ ಜಾಗ ಇದ್ದಿಲ್ಲ ಅಂದ್ಬಿಟ್ಟು ನಾವು ಆಟೋಲ್ಲೇ ಹೋದ್ವಿ. ಫುಲ್ ಬಿಸಿಲಿದ್ದರಿಂದ ಯಾವ ಕಡೆಯೂ ನೀರೇ ಇಲ್ದಿರಾಯಿತು. ಎಷ್ಟು ಬಿಸಿಲು ಅಂತಂದರೆ ಅಷ್ಟು ಬಿಸಿಲಿತ್ತು. ಫಸ್ಟೆಲ್ಲ ಇಷ್ಟು ನೀರು ಇರ್ತಾಯಿತ್ತು, ಬಟ್ ಈಗ ಫುಲ್ ನೀರೇ ಒಣಗೋಗ್ಬಿಟ್ಟಿದೆ, ಯಾವ ಕಡೆಯೂ ನೀರಿಲ್ಲ. ನೋಡಿ ಇಲ್ಲೇ ನೀರು ಬಿಡೋದು ಆ್ಯಕ್ಚುಲಿ ಅವರು. ಸೊ ಇಲ್ಲಿ ಬಿಡ್ತಾರೆ. ಇವಾಗ ಆ ನೀರೇ ಇಲ್ಲಿ ಫುಲ್ ಒಣಗೋಗ್ಬಿಟ್ಟಿದೆ. ಇದು ಆ್ಯಕ್ಚುಲಿ ಟೂರಿಸ್ಟ್ ಸ್ಪಾಟು. ಆದರೆ ನಮ್ಮ ಅಜ್ಜಿ ಮನೆಯಿಂದ ಇದು ಬರೀ 10 ಮಿನಿಟ್ಸ್ ಅಷ್ಟೇ. ಸೊ ನಾವು ಆಫನ್ ಬರ್ತಾ ಇರ್ತೀವಿ ಇಲ್ಲಿ. ಇಟ್ಸ್ ಲೈಕ್ ದಿಸ್. ಇವಾಗ ಬಿಸಿಲಿರೋದ್ರಿಂದ ಓಡಾಡೋಕ್ಕೆ ಆಗ್ತಾಯಿಲ್ಲ ಗೈಸ್, ತುಂಬ ಕಷ್ಟ ಆಗ್ತಿದೆ. ಎಲ್ಲರೂ ತಿಂತಾ ಇದ್ದಾರೆ. ಇವ್ರು ನಮ್ಮ ಚಿಕ್ಕಮ್ಮ. ಹೇಳ್ತಿದ್ದು ಕೆಂಪು ನೀರು ಕೊಟ್ಟು 50 ರೂಪಾಯಿ ಸುಳ್ಳು ಬೋಳಿ ಮಗ ಅಂತ. ನಮ್ಮ ಫ್ಯಾಮಿಲಿ ಜಿಂಗ ಲಕ ಲಕ ಲಕ. ಅವರೇ ನಮ್ ಗುರುಗಳು. ಫುಟ್ಪಾತಲ್ಲಿ ಕವಡೆ ಮಾರೋಂತಾರ ಅವನೇ. ನಿಮ್ಮ ಸೈಡ್ ಈ ಥರ ಇದೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಈಗ ಫುಲ್ ಬಿಸಿಲಿದೆ. ಎಷ್ಟಂತ ಸಹಿಸ್ಕೊಳ್ಳೋದು ನಾವು? ಎಷ್ಟಂತ ಸಹಿಸ್ಕೊಳ್ಳೋದು ಸೂರ್ಯ ಅವರೇ? ಅದಕ್ಕೆ ಎಷ್ಟಂತ ಸಹಿಸ್ಕೊಳ್ಳೋದು? ಬಿಸಿಲಿಂದ ನೀರೇ ಇಲ್ಲ ಗುರು. ಇಲ್ಲಿ ಫುಲ್ಲು ಒಣಗೋಗ್ಬಿಟ್ಟಿದೆ. ಮುಂಚೆ ಎಷ್ಟು ನೀರು ಇರ್ತಾಯಿತ್ತು ಗೊತ್ತಾ? ಇವಾಗ ಬಿಸಿಲಿರೋದ್ರಿಂದ ನೀರೇ ಇಲ್ಲ. ಸೊ ಇಲ್ಲೊಂದು ದೇವಸ್ಥಾನ ಇದೆ. ಆ್ಯಂಡ್ ಸೊ ಈ ರೋಡ್ ಉದ್ದಕ್ಕೂ ನಿಮಗೆ ಫಿಶ್ ಸ್ಟಾಲ್ಸ್ ಸಿಗುತ್ತೆ. ಸೊ ಇಲ್ಲೇ ಡ್ಯಾಮ್ ಇರೋದ್ರಿಂದ ಅವ್ರು ಇಲ್ಲೇ ಫಿಶ್ ತಂದು ಇಲ್ಲೇ ಮಾಡ್ತಾರೆ. ಸೊ ನಾವು ಯಾವಾಗ ಬಂದರೂ ಇಲ್ಲಿ ಸೆಕೆಂಡ್ ಶಾಪ್ ಇಲ್ಲೊಂದು ಅಂಗಡಿ ತೋರಿಸ್ತೀನಿ ರೀ, ನಾವು ಊಟ ಮಾಡೋ ಜಾಗ. ಸೊ ಯಾವಾಗ ಬಂದರೂ ಇಲ್ಲೇ ತಿಂತೀವಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಆ್ಯಂಡ್ ಅಂಗಡಿ ತೋರಿಸ್ತೀನಿ ರೀ ನಿಮಗೆ. ದೇವಸ್ಥಾನದಿಂದ ಸೆಕೆಂಡ್ ಶಾಪ್. ಸೊ ಈ ರೋಡ್ ಉದ್ದಕ್ಕೂ ನಿಮಗೆ ಫಿಶ್ ಸ್ಟಾಲ್ಸೇ ಇರುತ್ತೆ. ಆರಾಮಾಗಿ ಬರ್ಬೋದು. ನೀವು ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಬಂದು ಟೈಮ್ ಸ್ಪೆಂಡ್ ಮಾಡ್ಬೋದು. ಬಟ್ ಬಿಸಿಲಂತೂ ಮಾತ್ರ ಬರ್ಬೇಡಿ. ನಾವು ಬಂದಿರೋ ಅಂಗಡಿ ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಏನಕ್ಕೋ ಬರ್ಬೇಕು ನಿಮ್ ಜೊತೆ ನಾನು ಊಟಕ್ಕೆ ಬರಲ್ಲ ಮಚ್ಚ. ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ. ಆ ಪೈತ್ಯ ನಾನು ಪೈತ್ಯ.
ಬ್ರೀಸರ್ ಅಮ್ಮ ಈ ಸೋರಿಡ ಹಾಯ್ ಚಪ್ಪಮ್ಮ ಹಾಯ್ ಬಂಗಾರಿ ಹಾಯ್ ಚಪ್ಪು ಹಾಯ್ ಫ್ರೆಂಡ್ಸ್ ಚಪ್ಪು ಬಂಗಾರಿ ಹಾಯ್ ಫ್ರೆಂಡ್ಸ್ ಚಪ್ಪು ಸೊ ಇಲ್ಲಿ ನೋಡಿ ಡೀರ್ ಎಲ್ಲ ಇದೆ ಇಲ್ಲಿ ಮಂಕಿ ಡೀರ್ ಈಗ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಲ್ಲ, ಸೊ ಈ ನಂದಿ ಬಾಯಲ್ಲಿ ಸುಮಾರು 60 ವರ್ಷಗಳಿಂದನೂ ನೀರು ಬರ್ತಿದೆ ಅಂತ ಇಲ್ಲಿನ ಜನರು ಹೇಳ್ತಾರೆ. ಸೊ ಈ ನೀರಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಇಲ್ಲಿನ ಜನರು ಈಗ ಕೂಡ ಅದನ್ನ ನಂಬಿ ಪೂಜಿಸ್ತಾ ಇದ್ದಾರೆ. ಸೊ ಫಾಲೋ ಮಾಡ್ತಾ ಇದ್ದಾರೆ ಇವಾಗೂ. ಇದು ಡ್ಯಾಮು ಕನ್ಸ್ಟ್ರಕ್ಟೆಡ್ ಬೈ ದ ಚೀಫ್ ಮಿನಿಸ್ಟರ್ ಆಫ್ ತಮಿಳ್ನಾಡು ಕೆ ಕಾಮರಾಜ್ ಅವರು 1957 ಓಪನ್ ಮಾಡಿರೋದು. ನೋಡ್ತಿದ್ದೀರಲ್ಲ ಎಷ್ಟು ಚೆಂದ ಕಾಣಿಸ್ತಿದೆ ವ್ಯೂ ಅಂತಂದ್ಬಿಟ್ಟು. ಸೊ ಇಲ್ಲಿ ಫುಲ್ ಮರಗಳು ಬೆಟ್ಟಗಳು ಇದೆಲ್ಲ ತುಂಬಿರೋದ್ರಿಂದ ಅಷ್ಟೇ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇದೇ ಎಂಟ್ರೆನ್ಸು ಪಾರ್ಕಿಗೆ ಹೋಗಬೇಕು ಅಂತಂದರೆ ಎಂಟ್ರಿ ಫೀಸ್ ಒಬ್ಬರಿಗೆ 5 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ನೀವು ಟಿಕೆಟ್ ತೊಗೊಂಡು ಪಾರ್ಕ್ ಒಳಗಡೆ ಹೋಗ್ಬಿಟ್ಟು ಡ್ಯಾಮ್ ಮೇಲೆ ವ್ಯೂ ಅಂತ ನೋಡ್ಬೋದು. ಸೊ ನಾನು ಈ ವಿಡಿಯೋಲಿ ನಿಮಗೆಲ್ಲ ತೋರಿಸ್ಕೊಡ್ತೀನಿ, ಒಂದೊಂದೇ ನೋಡ್ತಾ ಇರಿ. 5 ರೂಪೀಸ್ ಟಿಕೆಟ್ ತೊಗೊಂಡು ಇವಾಗ ನಾವು ಎಂಟ್ರಿ ಆದವು ಪಾರ್ಕ್ಗೆ. ನೋಡ್ತಿದ್ದೀರಲ್ಲ ಎಷ್ಟು ಶೋ ಪ್ಲಾನ್ಸ್ ಇಟ್ಟಿದ್ದಾರೆ, ಎಷ್ಟು ಚೆಂದ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು. ಎಂಟ್ರಿ ಆಗಿದ ತಕ್ಷಣ ಲೆಫ್ಟ್ ಸೈಡಲ್ಲಿ ನಿಮಗೆ ಚಿಲ್ಡ್ರನ್ಸ್ ಪಾರ್ಕ್ ಇರುತ್ತೆ, ಮಕ್ಕಳಿಗೆ ಆಟ ಆಡೋದಕ್ಕೆ ಜಾಗ ಕೂಡ ಇಟ್ಟಿದ್ದಾರೆ. ಪಾರ್ಕ್ ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ, ಗಲೀಜಿಲ್ಲ. ಸೊ ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂ. ಎಲ್ಲ ಕಡೆ ಫುಲ್ಲು ಮರಗಳು ಶೋ ಪ್ಲಾನ್ಸ್ನ ನಟ್ಟಿರೋದ್ರಿಂದ ತುಂಬ ಚೆನ್ನಾಗಿದೆ ವ್ಯೂ ಮಾತ್ರ. ವೀಕೆಂಡ್ಸಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಅಡುಗೆನ ಮನೇಲೇ ಮಾಡ್ಕೊಬಂದು ಇಲ್ಲಿ ತಿಂತಾರೆ. ತುಂಬ ಎಂಜಾಯ್ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾರೆ. ಇಲ್ಲಿ ಬಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಅಷ್ಟು ಚೆಂದ ಇರುತ್ತೆ. ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ, ಇವಾಗ ಇದು ಸ್ಟೆಪ್ಸು ಮೇಲೆ ಹತ್ಬಿಟ್ಟು ಡ್ಯಾಮ್ ಫುಲ್ ವ್ಯೂ ನೋಡ್ಬೋದು. ಅರ್ಧ ಸ್ಟೆಪ್ಸ್ಗೆ ಇಷ್ಟು ವ್ಯೂ ಕಾಣಿಸ್ತಿದೆ ನಿಮಗೆ, ಸಕ್ಕತ್ತಾಗಿದೆಯಲ್ಲ. ಈ ಥರ ಇದೆ ಮೇಲೆ ಡ್ಯಾಮ್ ವ್ಯೂ. ಅಷ್ಟೇ ಗಾಯ್ಸ್, ನಾನು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಅಲ್ವಾ ಡ್ಯಾಮ್ ವ್ಯೂ. ಆದಷ್ಟು ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ತೋರಿಸ್ಕೊಟ್ಟಿದ್ದೀನಿ. ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಅನಿಸುತ್ತೆ ಈ ವ್ಲಾಗ್ ನಿಮಗೆ. ಆ್ಯಂಡ್ ಡ್ಯಾಮ್ ಬಗ್ಗೆಯೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ತುಂಬ ತಿಳಿಸ್ಕೊಡ್ತೀನಿ ನಿಮಗೆ. ಆ್ಯಂಡ್ ಯಾ ದಟ್ಸ್ ಆಲ್. ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದಾಯಿತು. ಬಿಸಿಲಲ್ಲಿ ಓಡಾಡಿ ಫುಲ್ ಸುಸ್ತಾಗೋಗ್ಬಿಟ್ಟಿದೆ. ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ, ಎಲ್ಲ ತೋರಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. Meet you in next vlog. Until then, bye.